ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಇನ್ ಕೊರಿಯಾ ವಿದ್ಯಾ ಪಟೇಲ್. ನಾನಿವತ್ತು ಸೌತ್ ಕೊರಿಯಾದಿಂದ ಇಂಡಿಯಾಗೆ 1 ವರ್ಷ ಆದಮೇಲೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ನಾನಿರೋ ಜಾಗದಿಂದ ಬಸ್ ತೊಗೊಂಡು ಈಗ ಏರ್ಪೋರ್ಟ್ಗೆ ಹೋಗಬೇಕು. ಇದೇ ನೋಡಿ ನನ್ನ ಸಿಂಹಾಸನ. ಸೊ ಅಲ್ಲಿಂದ ಏರ್ಪೋರ್ಟ್ ರೀಚ್ ಆದಮೇಲೆ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಈಗ ಏರ್ಪೋರ್ಟ್ ಒಳಗೆ ಹೋಗಬೇಕು. ಬನ್ನಿ ಹೋಗೋಣ. ನಾನಿವಾಗ ರೀಚ್ ಆಗಿದ್ದ ಏರ್ಪೋರ್ಟ್ ಹೆಸರು ಬಂದು ಇಂಚಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ನಾನು ಟರ್ಮಿನಲ್ 1 ಇದ್ದೀನಿ. ನಾನು ಸ್ವಲ್ಪ ಅರ್ಲಿಯಾಗಿ ರೀಚ್ ಆಗಿದೆ. ಸೊ ಹಾಗಾಗಿ ನನ್ನ ಚೆಕ್-ಇನ್ ಬ್ಲಾಕ್ ಇನ್ನೂ ಡಿಸ್ಪ್ಲೇ ಆಗಿರಲಿಲ್ಲ. ಹಾಗೆ ಒಂದು ಸ್ಟ್ರೈಟ್ ವಾಕ್ ಹೋಗ್ತಾ ಇದ್ದೆ. ಆವಾಗ ನೋಡಿ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಇವಳು ಯೂನಿವರ್ಸಿಟಿ ಫ್ರೆಂಡು ನನಗೆ, ಪೋರ್ಚುಗಲ್ ಅವಳು, ನಾನು ಇಂಡಿಯಾದವಳು. ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿತ್ತು. ಮತ್ತು ಇವಳು ಇವಾಗ ಪರ್ಮನೆಂಟಾಗಿ ಪೋರ್ಚುಗಲ್ಗೆ ಹೋಗ್ತಾ ಇದ್ದಾಳೆ. ಐ ಮಿಸ್ ಯು ಗರ್ಲ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ನಾವು ನಮ್ಮ ಬ್ಯಾಗು ಎಷ್ಟು ಕೆ ಜಿಯಿಂದ ಅಂತ ಹೇಳಿ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಚೆಕ್-ಇನ್ ಕಡೆ ಹೋದ್ವಿ. ಅವಳು ಚೆಕ್-ಇನ್ ಕಡೆ ಹೋದ್ಲು, ನಾನು ನನ್ನ ಚೆಕ್-ಇನ್ ಕಡೆ ಹೋದ್ವಿ. ಇಬ್ಬರು ಚೆಕ್-ಇನ್ ಮಾಡಿಸಿ ಸೆಕ್ಯೂರಿಟಿ ಚೆಕ್-ಇನ್ ಹತ್ರ ಹೋದ್ವಿ. ಇವಾಗ ನಾವು ಚೆಕ್-ಇನ್ ಎಲ್ಲ ಮುಗಿಸಿ ಹಂಗೆ ಏರ್ಪೋರ್ಟ್ ರೌಂಡ್ ಆಗ್ತಾ ಇದ್ವಿ. ನನಗೂ ಅವಳಿಗೂ 15 ಮಿನಿಟ್ಸ್ ಡಿಫ್ರೆಂಟ್ ಇತ್ತು ಫ್ಲೈಟ್ಗೆ. ಸೊ ಹಾಗಾಗಿ ನಾವು ಆಲ್ರೆಡಿ ಬೇಗ ಚೆಕ್-ಇನ್ ಮಾಡಿಸಿರೋದ್ರಿಂದ ಹಂಗೆ ಏರ್ಪೋರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದಾದಮೇಲೆ ಟೈಮ್ ಬಂದೇ ಬಿಡ್ತು. ನಾನು ನನ್ನ ಬ್ಲಾಕಿಗೆ ಹೋಗಬೇಕಿತ್ತು ಬೋರ್ಡಿಂಗ್ ಹತ್ರ, ಅವಳು ಬೋರ್ಡಿಂಗ್ ಹತ್ರ ಹೋಗಬೇಕಿತ್ತು. ಸೊ ನಾನಿವಾಗ ಈ ಕಡೆ ಸೈಡ್ ಹೋಗಬೇಕು, ಅವಳು ಇವಾಗ ಈ ಕಡೆ ಸೈಡ್ ಹೋಗಬೇಕು. ಇಲ್ಲಿ ಸಪರೇಷನ್ ಆಗ್ತಾ ಇದ್ದೀವಿ ಇವಾಗ. ನನ್ನ ಬೋರ್ಡಿಂಗಿಗೂ ಒಂದು 45 ಮಿನಿಟ್ಸ್ ಅಲ್ಲ 15 ಮಿನಿಟ್ಸ್ ಡಿಫ್ರೆನ್ಸ್ ಅಷ್ಟೇ. ಹಾಗಾಗಿ ನಾಯಿ ಸುತ್ತಂಗೆ ಸುತ್ತಾ ಇದ್ವಿ ಇಲ್ಲಿ ಏರ್ಪೋರ್ಟ್ ಒಳಗೆ. 5 ಮಿನಿಟ್ಸ್. ನಾನಿವಾಗ ನನ್ನ ಫ್ರೆಂಡಿಗೆ ಕಳಿಸ್ಬಿಟ್ಟು ಇವಾಗ ಟ್ರೈನ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬೋರ್ಡಿಂಗ್ ಮಾಡೋದು ಟ್ರೈನಿಂದ ಹೋಗಬೇಕಾಗಿದೆ. ಸೊ ಹಾಗಾಗಿ ಟ್ರೈನ್ ತೊಗೋಬೇಕು. ನೋಡಿ ಈ ಥರ ಇರುತ್ತೆ ಟ್ರೈನ್ ಇಂಚಾನ್ ಏರ್ಪೋರ್ಟಲ್ಲಿ. ನನಗೆ ಒಂದ್ಸರಿ ಕನ್ಫ್ಯೂಸ್ ಆಗಿಬಿಡ್ತು, ಈ ಕಡೆ ಸೈಡ್ ಹೋಗ್ಬೇಕಾ ಆ ಕಡೆ ಸೈಡ್ ಟ್ರೈನ್ ತೊಗೋಬೇಕಾ ಅಂತೇಳಿ. ಆಮೇಲೆ ಗೊತ್ತಾಯಿತು 2 ಕಡೆ ಟ್ರೈನ್ ತೊಗೊಂಡ್ರು ಸೇಮ್ ಪ್ಲೇಸಿಗೆ ಹೋಗ್ತೀವಂತ. ಅಲ್ಲಿಂದ ಟ್ರೈನ್ ಹೊತ್ಕೊಂಡು ನಾನು ಹೋದೆ ನನ್ನ ಬೋರ್ಡಿಂಗ್ ಕಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನಮ್ಮ ಫ್ಲೈಟ್ ಬಂದೇ ಬಿಡ್ತು ನೋಡಿ. ಬೋರ್ಡಿಂಗ್ ಎಲ್ಲ ಆಯಿತು. ನಾನು ಇವಾಗ ನನ್ನ ಫ್ಲೈಟ್ ಒಳಗೆ ಹೋಗಿದ್ದೀನಿ. ಇವಾಗ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ. ಅಷ್ಟರಲ್ಲೇ ಫ್ಲೈಟು ಟೇಕ್ ಆಫ್ ಆಗುತ್ತೆ. ಇವಾಗ ಟೇಕ್ ಆಫ್ ಆಗೋ ಟೈಮಲ್ಲಿ ನನಗೆ ಸಖತ್ತು ಹೆವಿ ತಲೆ ನೋವ್ತಾ ಇತ್ತು, ತುಂಬ ಕಿವಿ ನೋವು ಕೂಡ ಬರ್ತಾಯಿತ್ತು ಟೇಕ್ ಆಫ್ ಆಗೋ ಟೈಮಲ್ಲಿ. ನಾನು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನಂಗೆ ಗೊತ್ತಿಲ್ಲ, ಪ್ರೀ ಬುಕ್ಕಿಂಗ್ ಇತ್ತು ಅನಿಸುತ್ತೆ, ಅದಕ್ಕೆ ನಾನು ನೋಡಿರಲಿಲ್ಲ, ಅದನ್ನು ಮಂಗ ಆಗಿದ್ದೀನಿ. ನಾನಿವಾಗ ಇಂಚಾನ್ ಏರ್ಪೋರ್ಟಿಂದ ಹಾರ್ಕೊಂಡು ಹೋಗಿ ಇವಾಗ ಥೈಲ್ಯಾಂಡಲ್ಲಿರೋ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದೀನಿ. ನಾನಿವಾಗ ರೀಚ್ ಆಗ್ತಾರೋ ಏರ್ಪೋರ್ಟ್ ಬಂದು ದೊನ್ಮಿಯೋಂಗ್ ಏರ್ಪೋರ್ಟ್ ಅಂತ. ಇದು ಹಳೆಯ ಏರ್ಪೋರ್ಟು ಥೈಲ್ಯಾಂಡು. ಹೊಸ ಏರ್ಪೋರ್ಟು ಸುವರ್ಣ ಭೂಮಿ ಅಂತ. ಬಟ್ ನನಗೆ ಇಲ್ಲಿ ಫ್ಲೈಟು ಕನೆಕ್ಷನ್ ಫ್ಲೈಟ್ ಸಿಕ್ತು. ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ಅದಾದಮೇಲೆ ನನಗಿಲ್ಲಿ 6 ಅವರ್ ಲೇಓವರ್ ಇತ್ತು. ಸೊ ಹಿಂಗೆ ಫ್ಲೈಟ್ ಹೋಗೋದು ಬರೋದು ಎಲ್ಲನೂ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಆವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಇಲ್ಲಿ ಲೇಡಿ ಪೈಲಟ್ ಇವರು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಗರ್ಲ್ಸ್. ಅದಾದಮೇಲೆ ನನ್ನ ಬೋರ್ಡಿಂಗ್ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತು ಬೋರ್ಡಿಂಗ್ ಮಾಡಿ ಫ್ಲೈಟ್ ಒಳಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಇದಾದಮೇಲೆ ನನಗೆ ಫ್ಲೈಟ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು ನಾನು ಲಂಚ್ ಬುಕ್ ಮಾಡಿಲ್ಲ ಅಂಥೇಳಿ. ಮಿಸ್ ಆಗಿ ಅದನ್ನು ಬಿಟ್ಟು ಬರೀ ಫ್ಲೈಟ್ ಮಾತ್ರ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರೋ ಅಷ್ಟರಲ್ಲೇ ಫ್ಲೈಟು ಟೇಕ್ ಆಫ್ ಆಯಿತು. ಆಮೇಲೆ ಹೋಗ್ತಾ 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 ನೋಡಿ ಎಷ್ಟು ವ್ಯೂ ಸಕ್ಕತ್ತಾಗಿತ್ತು ಅಂದರೆ. ನನಗೆ ವಿಂಡೋ ಸೀಟ್ನ ನಾನು ಇದಕ್ಕೆ ಸೆಲೆಕ್ಟ್ ಮಾಡೋದು ಯಾವಾಗಲೂ. ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಈವನ್ ಮೇಲೆ ಹೋದ್ಮೇಲೆ ಏನೂ ಕಾಣಿಸ್ದೇ ಇರ್ಬೋದು, ಆದರೂ ನಮಗೆ ವಿಂಡೋ ಸೀಟೇ ಬೇಕು. ವಿಂಡೋ ನಾನು ಪೇ ಮಾಡಿ ತೊಗೊಳ್ಳೋಣ ಊಟನ ಅಂತೇಳಿ ಟ್ರೈ ಮಾಡಿದೆ. ಬಟ್ ನನ್ನ ಹತ್ರ ಥೈಲ್ಯಾಂಡ್ದು ಕರೆನ್ಸಿ ಇರಲಿಲ್ಲ. ಬಟ್ ನಾನು ಕಾರ್ಡಲ್ಲೂ ಟ್ರೈ ಮಾಡಿದೆ, ಅದು ಆಗ್ತಾ ಇರಲಿಲ್ಲ. ಅದಾದಮೇಲೆ ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಹಸ್ಕೊಂಡು ಫೇಸ್ ಮಾಸ್ಕ್ ಒಂದು ತೊಗೊಂಡೋಗಿದ್ದೆ, ಹಾಕೊಂಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ನೀಟಾಗಿ ಹಾಕ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿದೆ.
ನೋಡಿ, ಇದು ಇಮಿಗ್ರೇಷನ್ನು ಬೆಂಗಳೂರಲ್ಲಿರೋದು. ಬೆಂಗಳೂರಲ್ಲಿರೋ ಇಮಿಗ್ರೇಷನ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋದ್ವಿ. ನೆಕ್ಸ್ಟ್ ಬಂದು ಸೆಕ್ಯೂರಿಟಿ ಹೋಗಬೇಕು. ಬ್ಯಾಗೇಜ್ ಕಲೆಕ್ಟ್ ಮಾಡಬೇಕು. ನೀವಾದರೂ ಮಾಡಬೇಕು ತಾನೇ. ಸೊ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸೆಕ್ಯೂರಿಟಿ ಹತ್ರ ಹೋದೆ. ಜಸ್ಟ್ ಸೆಕ್ಯೂರಿಟಿ ಚೆಕ್-ಇನ್ ಆಯಿತು. ವೀಡಿಯೋ ಮಾಡೋಕ್ಕಲ್ಲೂ ಇರಲಿಲ್ಲ, ಮಾಡಿಲ್ಲ ನಾನು. ಸೊ ಅದಾಗಿದ್ದ ಏರ್ಪೋರ್ಟಿಂದ ಹೊರಗೆ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಹತ್ರ ಫೋನ್ಪೇ ಏನೂ ಇರಲಿಲ್ಲ. ನಮ್ಮ ಅಕ್ಕ ನನಗೆ ಕ್ಯಾಬ್ ಬುಕ್ ಮಾಡಿದರು. ಅಲ್ಲಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಅದಾದಮೇಲೆ ಡೈರೆಕ್ಟ್ ಮನೆ ರೀಚ್ ಆಗಿ ಮತ್ತು ನೈಟ್ ಮಲಗಿ ಮತ್ತು ಮಾರ್ನಿಂಗ್ ಎದ್ಬಿಟ್ಟು ಇವಾಗ ಮನೆಗೆ ಹೋಗ್ಕೊಂಡು ಬನ್ನಿ. ನಾನು ಅರೈವ್ ಆದಮೇಲೆ ಉಳ್ಕೊಂಡಿದ್ದು ನಮ್ಮ ಅಕ್ಕನ ಮನೆ ಬೆಂಗಳೂರಲ್ಲೇ. ಈಗ ನಾನು ನಮ್ಮೂರು ಹಾಸನ್ಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ನೋಡಿ, ರೀಚ್ ಆಗೇ ಬಿಟ್ಟೆ ನಮ್ಮ ವಿಜಯನಗರ ಹಾಸನಲ್ಲಿರೋ ನಮ್ಮ ಮನೆಗೆ. ಬನ್ನಿ ಒಳಗೆ ಹೋಗೋಣ. ಫೈನಲಿ ಮನೆ ರೀಚ್ ಆಗಿದ್ದೀನಿ. ಸಾಕಾಗೋಗಿದೆ. ಲೆಟ್ ಮೀ ಸಿ ಯಾರಿದ್ದಾರೆ ಅಂತ. ಮನೆ ರೀಚ್ ಆದೆ. ನೋಡಿದ್ರೆ ನಮ್ಮ ಬಟಾಣಿ ನನಗೋಸ್ಕರ ಓಡಾಡ್ಕೊಂಡ್ ಬರ್ತಾ ಇದ್ದಾಳೆ ನೋಡಿ. ನೋಡಿ, ನಮ್ಮ ಅತ್ತಿಗೆ ಮತ್ತೆ ಬಟಾಣಿ ಮನೇಲಿದ್ರು. ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ರಂತ ನಾನು ಅರೈವ್ ಆದಮೇಲೆ ನನಗೆ ಗೊತ್ತಾಯಿತು. ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದರೆ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರು ಇವಾಗ ಬರೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋಣ ಅವ್ರ ರಿಯಾಕ್ಷನ್ಗೆ ಹೆಂಗೆ ಅಂತ. ಏನು ಬೇಡ, ಕಡಲೆ ಹಿಡ್ಕೊಂಡು ತಿಂತಿದ್ದಾಳೆ. ಕಡಲೆ ಕಡಲೆ ಉದುರುತ್ತೈತೆ. ಇಷ್ಟು 5 ಗಂಟೆ ಗಾಡಿ ಬರ್ತೀರಾ? 5 ಆಯ್ತಲ್ಲ. ಬಂದೆ ಎಲ್ಲ ಸುಮ್ಮನೆ ಅವನು ಸುಮ್ಮನೆ ಹೇಳ್ಕೊಂಡು ಹೋಗ್ತಾನೆ. ನೀನೇನು ಮಾಡ್ಬೇಡ, ಇಲ್ಲಿ ಹಿಂಗಿಡು. ನಾನು ಹಂಗಂದೆ, ಅವರು ಸುಮ್ಮನಿದ್ರು ಹೋಗ್ತಿದ್ದಂಗೆ ಒಳಗೆ ಹೋಗ್ದಂಗೆ ಎಳ್ಕೊಂಡು ಹೋಗುತ್ತೆ.
ತುಂಬಾ ಅಚ್ಚು ಅಂತ ಅಂದೆ, ಅದೇ ಟೈಪ್ ಮಾಡಿಲ್ಲ ಅವಳು. ಹಾ ನಿಮ್ಗೆ ನಿಮ್ಗೆ ಬೆಳಪ್ಪ ಸ್ಲೇಟ್ ಏನ್ ಬರೀತೀಯಾ? ಏನ್ ಬರೀತೀಯಾ? ABCD. ಸರ್ಪ್ರೈಸ್ ಸರ್ಪ್ರೈಸ್ ನನ್ನ ಮಗ ಗೊತ್ತೈತಿ ಚಿನ್ನ ಏರ್ಪ್ಲೇನ್ ಇದ್ರಲ್ಲಿದ್ದೆ. ಇಲ್ಲ ಇಲ್ಲ ಹಾ ಹಾ ನಿಂತ್ಕ ನಿಂತ್ಕ. ಹಾ ಹಿಂಗ್ ನಿಂತ್ಕ ಇಲ್ಲಿ. ಸರ್ಪ್ರೈಸ್. ಓಕೆ ಬಾಯ್ 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 ಬಾಯ್